ನಮಸ್ತೆ, ನಾನು ನಿಶ್ಚಿತ ಆರೋಗ್ಯಂ ಯೋಗ ಆ್ಯಂಡ್ ವೆಲ್ನೆಸ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಡಯಾಬಿಟಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಯಾಬಿಟಿಸ್ ಯಾಕೆ ಬರುತ್ತೆ, ಏನು ರೀಸನ್ ಅಂದರೆ ಸ್ಟ್ರೆಸ್ ಆಗಿರ್ಬೋದು, ಜೆನೆಟಿಕ್ ಡಿಸಾರ್ಡರ್ಸ್, ಹಾಗೆ ಏಜ್ ಫ್ಯಾಕ್ಟರ್, ಮತ್ತೆ ನಾವೀಗ ನಡೆಸ್ತಾ ಇರೋ ಲೈಫ್ ಸ್ಟೈಲಿಂದನೂ ಡಯಾಬಿಟಿಸ್ ಬರುತ್ತೆ. ಈ ಡಯಾಬಿಟಿಸ್ನ ಕೆಲವೊಂದು ಆಸನಗಳಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಯಾವ್ಯಾವ ಆಸನ ಅಂತ ಕ್ವಿಕ್ ಆಗಿ ನೋಡೋಣ ಬನ್ನಿ. ನಿಮ್ಮ ನೀಸ್ ಮೇಲೆ ಬನ್ನಿ. ಈಗ ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು. ನಿಮ್ಮ ನೀಸಿಂದ ನಿಮ್ಮ ಟೋಸ್ ತನಕ ಒಂದೇ ಸ್ಟ್ರೈಟ್ ಲೈನಲ್ಲಿ ಫ್ಲೋರಿಗೆ ಟಚ್ ಆಗಿರಬೇಕು. ಇವಾಗ ಒಂದು ಕೈನ ಹಿಂದೆ ತಗೊಂಡು ನಿಮ್ಮ ಹೀಲ್ಸ್ ಮೇಲಿಡಿ, ಹಾಗೆ ಇನ್ನೊಂದು ಕೈನ ನಿಧಾನವಾಗಿ ತಗೊಂಡು ಹೀಲ್ಸ್ ಮೇಲಿಡಿ. ನಿಧಾನವಾಗಿ ಹಿಂದೆ ಬೆಂಡಾಗಿ 1 2 3 4 5 6 7 8 9 10. ನಿಧಾನವಾಗಿ ಒಂದೇ ಕೈನ ರಿಲೀಸ್ ಮಾಡಿ. ಈಗ ಇಲ್ಲಿಂದ ಸೀಟೆಡ್ ಪೊಸಿಷನ್ಗೆ ಬರಬೇಕು. ನಿಮ್ಮ ಎರಡು ಲೆಗ್ಸು ಮುಂದೆ ಸ್ಟ್ರೆಚ್ ಆಗಿರಬೇಕು. ಬೆನ್ನು ಸ್ಟ್ರೈಟ್ ಆಗಿರಲಿ. ಆ್ಯಂಡ್ ಎರಡೂ ಕೈಗಳನ್ನ ಮೇಲೆ ಎತ್ತಿ ನಿಧಾನವಾಗಿ ನಿಮ್ಮ ಹಿಪ್ಸಿಂದ ಮುಂದೆ ಬೆಂಡಾಗಿ. ಇವಾಗ ಎರಡು ಕೈಗಳಿಂದ ಎರಡು ಕಾಲುಗಳನ್ನ ಲಾಕ್ ಮಾಡಿ ನಿಮ್ಮ ಫೋರ್ ಹೆಡ್ನ ನೀಸ್ಗೆ ಟಚ್ ಮಾಡಿ. 1 2 3 4 5 6 7 8 9 10 ಆ್ಯಂಡ್ ರಿಲೀಸ್. ಇವಾಗ ನಿಮ್ಮ ಸ್ಟಮಕ್ ಮೇಲೆ ಮಲ್ಕೊಳ್ಳಿ. ಫೋರ್ ಹೆಡ್ ಮ್ಯಾಟಿಗೆ ಟಚ್ ಆಗಿರಬೇಕು. ಹಾಗೆ ಎರಡು ಕೈಗಳು ಹಿಂದೆ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೋಬೇಕು. ಎರಡೂ ಕೈಗಳನ್ನ ನಿಮ್ಮ ಹಿಪ್ಸ್ ಹತ್ರ ಲಿಫ್ಟ್ ಮಾಡ್ಕೊಳ್ಳಿ. ಈಗ ಎರಡೂ ಕೈಗಳನ್ನ ನಿಮ್ಮ ಮಿಡ್ ಫುಟ್ ಹತ್ರ ಇಟ್ಕೊಂಡು ನಿಧಾನವಾಗಿ ಲೆಗ್ನ ಮತ್ತು ಚೆಸ್ಟ್ ಆ್ಯಂಡ್ ಹೆಡ್ನ ಲಿಫ್ಟ್ ಮಾಡಿ. ನಿಮ್ಮ ಹೋಲ್ ಬಾಡಿ ನಿಮ್ಮ ಸ್ಟಮಕ್ ಮೇಲಿರಬೇಕು. ದೃಷ್ಟಿ ನೇರವಾಗಿರಬೇಕು. 1 2 3 4 5 6 7 8 9 10 ಆ್ಯಂಡ್ ರಿಲೀಸ್. ಈಗ ಎರಡು ಕೈಗಳನ್ನ ನಿಮ್ಮ ಚೆಸ್ಟಿನ ಪಕ್ಕದಲ್ಲಿ ಇಟ್ಕೊಳ್ಳಿ. ಪ್ಲೇಸ್ ಮಾಡಬೇಕು ಪಾಮ್ಸು. ನಿಧಾನವಾಗಿ ಎಲ್ಬೋಸು ಬೆಂಡ್ ಆಗಿರಬೇಕು. ನಿಧಾನವಾಗಿ ಹೆಡ್ ಮತ್ತು ಚೆಸ್ಟ್ನ ಲಿಫ್ಟ್ ಮಾಡಿ. 1 2 3 4 5 6 7 8 9 ಆ್ಯಂಡ್ 10. ರಿಲೀಸ್. ಈಗ ನಿಮ್ಮ ಬಾಡಿ ಕಂಪ್ಲೀಟಾಗಿ ಮ್ಯಾಟ್ ಮೇಲೆ ಪ್ಲೇಸ್ ಆಗಿರಬೇಕು. ಈಗ ಎರಡೂ ಕಾಲುಗಳನ್ನ ಫೋಲ್ಡ್ ಮಾಡಿ ಲಿಫ್ಟ್ ಮಾಡಿ. ಈಗ ಎರಡೂ ಕೈಗಳಿಂದ ಅವೆರಡೂ ಲೆಗ್ಸ್ನ ಹಗ್ ಮಾಡಿ ಚೆಸ್ಟ್ ಹತ್ರ ತಗೊಂಡು ಬನ್ನಿ. ನಿಧಾನವಾಗಿ ಟಚ್ ಮಾಡಿ. 1 2 3 4 5 6 7 8 9 and 10. ರಿಲೀಸ್ ದ ಪಾಸ್ಚರ್. ಈಗ ಎರಡು ಕಾಲುಗಳನ್ನ ಫೋಲ್ಡ್ ಮಾಡಿ ಎರಡು ಕೈಗಳನ್ನ ನಿಮ್ಮ ಶೋಲ್ಡರ್ ಲೆವೆಲ್ಗೆ ಟಚ್ ಮಾಡ್ಕೊಳ್ಳಿ. ಈಗ ಫಸ್ಟು ನಿಮ್ಮ ರೈಟ್ ಸೈಡಿಗೆ ನಿಮ್ಮ ನೀಸ್ಗಳು ಬೆಂಡ್ ಆಗಬೇಕು. ನಿಮ್ಮ ಹೆಡ್ಡು ಲೆಫ್ಟ್ ಸೈಡಿಗೆ ಬೆಂಡ್ ಆಗಬೇಕು. ಫುಲ್ ಕಂಪ್ಲೀಟಾಗಿ ನಿಮ್ಮ ಬಾಡಿ ಟ್ವಿಸ್ಟ್ ಆಗಬೇಕು. 1 2 3 4 5 6 7 8 9 and 10. ಈಗ ಮತ್ತೆ ಮಿಡ್ ಪಾಸ್ಚರಿಗೆ ಬಂದು ಇವಾಗ ಲೆಫ್ಟಿಗೆ ಟರ್ನ್ ಮಾಡಬೇಕು. ಹೆಡ್ಡು ರೈಟಿಗೆ ಟರ್ನ್ ಆಗಲಿ. 1 2 3 4 5 6 7 8 9 10 ಆ್ಯಂಡ್ ರಿಲೀಸ್. ಈ ಎಲ್ಲ ಆಸನಗಳು ನಿಮ್ಮ ಡಯಾಬಿಟೀಸ್ನ ಕಂಟ್ರೋಲ್ ಮಾಡಿ ನಿಮ್ಮ ಬಾಡಿನ ಮತ್ತು ನಿಮ್ಮ ಹೆಲ್ತ್ನ ಫಿಟ್ ಆಗಿ ಫೈನ್ ಆಗಿ ಇಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.